ಇನ್ನು ನೀಟ್ ಪರೀಕ್ಷೆ ನಿನ್ನೆ ದೇಶಾದ್ಯಂತ ಯಶಸ್ವಿಯಾಗಿ ಮುಗಿದಿದೆ. 5440 ಕೇಂದ್ರಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮರುಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಹಲವು ರಾಜ್ಯಗಳಲ್ಲಿ ನೀಟ್ ಮರುಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಮಿಸ್ ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ನೀಟ್ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಮಿಸ್ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಈಗ ಶುರುವಾಗಿದೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿನಿಯರು ನಿನ್ನೆ ನೀಟ್ ಪರೀಕ್ಷೆಯನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಬ್ಬರು ಹಳೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಬಂದು ಅವರು ಎಡವಟ್ಟು ಮಾಡ್ಕೊಂಡಿದ್ರು. ಇನ್ನೊಬ್ಬರು RT ನಗರದಿಂದ ಬರುವಾಗ ಟ್ರಾಫಿಕ್ ಜಾಮ್ಗೆ ಸಿಲುಕಿ ಲೇಟ್ ಆಗಿ ಬಂದರು. 3ನೇ ವಿದ್ಯಾರ್ಥಿನಿ ಮಾಗಡಿ ತಾಲೂಕಿನಿಂದ ಬಸ್ನಲ್ಲಿ ಬರುವಂಥದ್ದು ಲೇಟ್ ಆಯಿತು ಅಂತ ಕಾರಣ ಕೊಟ್ಟಿದ್ದಾರೆ. ಈ 3 ವಿದ್ಯಾರ್ಥಿನಿಯರು ಬರೀ 2 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಪರೀಕ್ಷಾ ಕೇಂದ್ರದ ಒಳಗೆ ಅವ್ರನ್ನ ಬಿಡಲಿಲ್ಲ. ಎಷ್ಟೇ ಕಣ್ಣೀರಿಟ್ಟರು, ಗೋಳಾಡಿದ್ರು, ಅವಕಾಶವನ್ನು ಮಾಡಿಕೊಡಲಿಲ್ಲ. ಬೆಂಗಳೂರಿನ RC ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಈ ಮನಕಲುಕುವ ಘಟನೆ ನಡೆದಿತ್ತು. ಬೆಂಗಳೂರಿನಲ್ಲಿ ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಂಡು ಕಣ್ಣೀರಿಟ್ಟ ವಿದ್ಯಾರ್ಥಿನಿಯರ ವಿಡಿಯೋ ದೇಶಾದ್ಯಂತ ವೈರಲ್ ಆಯಿತು. ಇದೇ ವೇಳೆ ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಂಡಿದ್ದಕ್ಕೆ, ಟ್ರಾಫಿಕ್ ಜಾಮ್, ಬಸ್ ಮಿಸ್ ಆಗಿದ್ದಕ್ಕೆ ಕಾರಣ ಕಾಂಗ್ರೆಸ್ನವರ ಸಂಭ್ರಮಾಚರಣೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಆರೋಪ ಮಾಡಿದರು. ನಿನ್ನೆ ನೀಟ್ ಎಕ್ಸಾಮ್ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣವೂ ಕೂಡ ಕಾರ್ಯಕ್ರಮ ನಡೀತಿತ್ತು. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಬಸ್ಗಳನ್ನು ಬಳಸಿಕೊಂಡಿದ್ದರಿಂದಾಗಿ ಬಸ್ಗಳ ಸಂಖ್ಯೆ ಕಡಿಮೆ ಆಯಿತು. ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್ ಆಗಿ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಂಡ್ರು ಅಂತ ಆರೋಪವನ್ನು ಮಾಡಿದರು. ನಿನ್ನೆ ಎಲ್ರಿಗೂ ಗೊತ್ತಿದ ಮೇಲೆ ನಿನ್ನೆ ಪರೀಕ್ಷೆ ಇದೆ, ನೀಟ್ ಮರುಪರೀಕ್ಷೆ ನಡೀತಾ ಇದೆ, ಮಕ್ಕಳು ಬರ್ತಾ ಇದ್ದಾರೆ, ಇದೆಲ್ಲ ಗೊತ್ತಿದ ಮೇಲೂ ಕೂಡ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಜಾಮ್ಗಳು ಮಾಡಿ ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು ಎಷ್ಟು ಸೆನ್ಸಿಟಿವ್? ಇದು ಸರಿನಾ? ಈ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವಂಥ ಈ ಕಾಂಗ್ರೆಸ್ ಪಾರ್ಟಿ ಜ್ಞಾನ ಬೇಕಾಯಿತು, ಕಾಮನ್ ಸೆನ್ಸ್ ಬೇಕಾಯಿತು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೆ ಮುಂಚೆ ನೀವೇನು ಮಾಡಿದ್ದೀರಾ? ಈ ಟ್ರಾಫಿಕ್ ಜಾಮಿಂದನೇ ಇಷ್ಟು ಅನಾಹುತ ಆಗಿದೆ ಅಂತ ಎಲ್ಲ ಪೇರೆಂಟ್ಸು ಹೇಳ್ತಾ ಇದ್ದಾರೆ. ನೀವು ಒಂದು 2 ಗಂಟೆ ಮುಂದೆ ಹಾಕ್ಕೊಂಡಿದ್ದಾರೆ ಕಾರ್ಯಕ್ರಮನ, ಏನು ಆಗ್ತಾನೆ ಇರಲಿಲ್ಲ. ಅದರಿಂದ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ. ಬಿಜೆಪಿ ನಾಯಕರು ಕಾಂಗ್ರೆಸ್ನವರಿಂದಾಗಲೇ ಮಕ್ಕಳು ನೀಟ್ ಎಕ್ಸಾಮನ್ನು ಮಿಸ್ ಮಾಡ್ಕೊಂಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿದರೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ನಮ್ಮಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ಒಂದು ವೇಳೆ ಸಮಸ್ಯೆ ಆಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ, ಬಿಜೆಪಿಯವರು ಸುಮ್ಮನೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ನೀಟ್ ಪರೀಕ್ಷೆ ಸೋರಿಕೆಯಿಂದ ಲಕ್ಷಾಂತರ ಜನ, ಸುಮಾರು 1,40,00,000 ಜನ ಭವಿಷ್ಯ ಕೂಡ ಅನಿಶ್ಚಿತೆಯಿಂದ ತುಂಬೋಗಿತ್ತು. ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಿಗಾದ್ರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಆ ಮಕ್ಕಳ ಸ್ಥಿತಿ, ಅವರ ಕುಟುಂಬದ ಸ್ಥಿತಿ ಏನು ಅಂತ ನೋಡಿದಾರ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ಇನ್ನು ನೀಟ್ ವಂಚಿತರ ವಿಷಯದಲ್ಲಿ ರಾಜ್ಯದಲ್ಲಿ ಈ ರೀತಿಯಾದಂಥ ರಾಜಕೀಯವೇನೋ ನಡೀತಾ ಇದೆ. ಆದರೆ ಹೀಗೆ ಎಕ್ಸಾಮನ್ನು ಮಕ್ಕಳು ಮಿಸ್ ಮಾಡ್ಕೊಂಡಿದ್ದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ. ನೀಟ್ ಎಕ್ಸಾಮ್ಗೆ ಲೇಟಾಗಿ ಬಂದವರನ್ನ ಸಿಬ್ಬಂದಿ ಒಳಗೆ ಬಿಡಲಿಲ್ಲ, ಕೈ ಮುಗಿದ್ರು, ಕಣ್ಣೀರು ಹಾಕಿದ್ರು. ಅಧಿಕಾರಿಗಳು ರೂಲ್ಸ್ ಅಂತ ಕಾರಣ ಕೊಟ್ಟು ಅವರನ್ನು ವಾಪಸ್ ಕಳಿಸಿದ್ದಾರೆ. ಇದರಿಂದ ಬೇಸತ್ತ ತಂದೆ ಕಬ್ಬಿಣದ ಗೇಟ್ಗೆ ತಲೆಯಲ್ಲಿ ಗುದ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಷ್ಟು ನೋವನ್ನು ಹೊರಹಾಕಿದ್ದಾರೆ. ಅಪ್ಪ ಮಗಳು ಎಷ್ಟೇ ಗೋಳಾಡಿದ್ರು ಎಕ್ಸಾಮ್ ಹಾಲ್ಗೆ ಅವರಿಗೆ ಎಂಟ್ರಿ ಸಿಗಲಿಲ್ಲ. ಅಪ್ಪನ ಮೇಲೆ ಮಗಳು ಬಿದ್ದು ಆ ರಸ್ತೆಯಲ್ಲಿ ಹೊರಳಾಡಿರುವಂತೂ ಕೂಡ ನಡೆದಿದೆ. ಇನ್ನು 5 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ವಿದ್ಯಾರ್ಥಿನಿಯನ್ನು ಒಳಗೆ ಬಿಡಲಿಲ್ಲ. ಕೊನೆಗೆ ಮಗಳ ಜೊತೆಗೆ ಬಂದಿದ್ದ ಅಪ್ಪ ಕಣ್ಣೀರಿಟ್ಟರು, ಪೊಲೀಸರ ಕಾಲಿಗೆ ಬಿದ್ದರು. ಗೂಗಲ್ ಮ್ಯಾಪ್ ಲೊಕೇಶನ್ ತಪ್ಪಾಗಿ ನಮಗೆ ಸಮಸ್ಯೆ ಆಯಿತು ಅಂತ ಕೈ ಮುಗಿದ್ರು. ಆದರೆ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅಧಿಕಾರಿಗಳು ಅವಕಾಶವನ್ನೇ ಕೊಡಲಿಲ್ಲ. ಹಾಗಾಗಿ ಈ ಘಟನೆ ನಡೆದಿದ್ದು ತೆಲಂಗಾಣದ ಮೇಡ್ಚಲ್ ಜಿಲ್ಲೆಯ ಅಂಕಿರೆಡ್ಡಿಪಲ್ಲಿಯಲ್ಲಿ. ಇದು ತೆಲಂಗಾಣದಲ್ಲಿ ನಡೆದಂತಹ ಘಟನೆ. ಇನ್ನೊಂದು ಕೂಡ ಈ ತಾಯಿ ಇಲ್ಲಿ ಹೇಗೆ ಸೆಕ್ಯೂರಿಟಿಗಳ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದಾರೆ. ಈ 1 ನಿಮಿಷ ಲೇಟ್ ಆಗಿದ್ದಕ್ಕೆ ಇವರ ಮಗಳು ನೀಟ್ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ವರ್ಷವಿಡೀ ಓದಿದ್ರು, ಕೇವಲ ಒಂದೇ 1 ನಿಮಿಷ ಕಾರಣಕ್ಕಾಗಿ ನೀಟ್ ಪರೀಕ್ಷೆನ ಮಿಸ್ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ಕಣ್ಣೀರು ಹಾಕಿದ್ದಾರೆ.
ಹೀಗೆ ಹೇಳ್ತಾ ಹೋದರೆ 108 ಕಣ್ಣೀರ ಕಥೆಗಳಿವೆ. ವಿದ್ಯಾರ್ಥಿಗಳ ತಪ್ಪು, ಪೋಷಕರ ತಪ್ಪು ಗೊತ್ತಿಲ್ಲ. ಆದರೆ ಜೀವನದಲ್ಲಿ ಒಂದೊಂದು ನಿಮಿಷನೂ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ನೀಟ್ ಎಕ್ಸಾಮ್ ಒಂದು ಬೆಸ್ಟ್ ಎಕ್ಸಾಂಪಲ್.